ಟಿವಿ ಸ್ಕ್ರೀನ್ ಮೇಲೆ ಸೀತಾರಾಮ ಸೀರಿಯಲ್ ಸಾಂಗ್ ಬರುತ್ತಿದ್ದರೆ ಮನೆಯಲ್ಲಿ ಮಹಿಳೆಯರು ಮೈಮರೆತು ಕೂತುಬಿಡ್ತಾರೆ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿ ಅಬ್ಬರಿಸುತ್ತಿರುವ ಸೀತಾರಾಮ ಸೀರಿಯಲ್ಗೆ ಬಿಗ್ ಬಾಸ್ ನಂತಹ ಸೂಪರ್ ಹಿಟ್ ರಿಯಾಲಿಟಿ ಶೋ ಪ್ರಸಾರ ಆಗ್ತಿದ್ರು ಜನರ ಆಕರ್ಷಣೆಯಿಂದ ಹೊರತಾಗಿಲ್ಲ. ತನ್ನದೇ ಆದ ಕತೆ, ಸಂಭಾಷಣೆ ಹಾಗೂ ನುರಿತ ಕಲಾವಿದರ ನಟನೆಯಿಂದ ಪ್ರೇಕ್ಷಕರನ್ನ ತನ್ನೆಡೆಗೆ ಸೆಳೆಯುತ್ತಲೇ ಇದೆ ಎನ್ನುವುದು ಸೂಚಕ. ಜನರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ಸೀತಾರಾಮ ಧಾರಾವಾಹಿಯ ಮುಂದಿನ ಎಪಿಸೋಡ್ಗಳು ಹೇಗಿರಬಹುದು ಎಂಬ ಕುತೂಹಲಕ್ಕೆ ಪ್ರೋಮೋಗಳ ಮೂಲಕ ಉತ್ತರ ನೀಡ್ತಾ ಇದೆ. ಇದೀಗ ಸೀತಾರಾಮ ಧಾರಾವಾಹಿಯಲ್ಲಿ ಭಾರ್ಗವಿಯ ಪಿತೂರಿ ಜಗಜ್ಜಾಹೀರಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ರಾಮ್ ಸ್ನೇಹಿತ ಅಶೋಕನ ಮುಂದೆ ಮಾತನಾಡುವ ಭರದಲ್ಲಿ ಬಹುದೊಡ್ಡ ಸತ್ಯ ಹೇಳಿಬಿಟ್ಟಿದ್ದಾಳೆ ಭಾರ್ಗವಿ. ಸದ್ಯ ಸೀತಾರಾಮದಲ್ಲಿ ಸಿಹಿಯ ಅಂತ್ಯ ಮಾಡಲಾಗಿದೆ. ಸಿಹಿ ಈಗ ಆತ್ಮವಾಗಿ ಮಾತ್ರ ಇದ್ದಾಳೆ. ತಾನು ಮಾಡಿದ ಪ್ಲಾನ್ಗೆ ಸಿಹಿ ಬಲಿಯಾಗಿದ್ದಾಳೆ ಎಂಬುದನ್ನ ಅರಿತು ಇದೀಗ ಸೀತಾಳನ್ನ ಕೊಲ್ಲೋಕೆ ಭಾರ್ಗವಿ ಮತ್ತೊಂದು ಪಿತೂರಿ ಮಾಡ್ತಿದ್ದಾಳೆ. ಇದರ ನಡುವೆ ಸೀತಾಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಕೋಮಾದಿಂದ ಹೊರಬಂದಿರುವ ಸೀತಾ ತನ್ನ ಬಳಿ ಇರುವ ಗೊಂಬೆಯನ್ನೇ ಸಿಹಿ ಅಂದ್ಕೊಂಡು ದಿನ ಕಳೆಯುತ್ತಿದ್ದಾಳೆ. ಹೀಗಿರುವಾಗ ಸೀತಾಳನ್ನ ಮನೆಯಿಂದ ಆಚೆ ಹಾಕಿ ಉಚ್ಚಾಸ್ಪತ್ರೆಗೆ ಸೇರಿಸಲು ಭಾರ್ಗವಿ ಪ್ಲಾನ್ ಮಾಡ್ತಾ ಇದ್ದಾಳೆ. ಆದರೆ ಇದರ ಹಿಂದಿನ ರಹಸ್ಯ ಅಶೋಕನಿಗೆ ತಿಳಿದಂತಿದೆ. ಭಾರ್ಗವಿ ಬಳಿ ಬಂದ ಅಶೋಕ, ರಾಮನಿಂದ ಸೀತಾಳನ್ನು ದೂರ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸಿಹಿ ಇಲ್ಲ ಅನ್ನೋ ವಿಚಾರ ಸೀತಾಳಿಗೆ ಗೊತ್ತಾಗಬಾರ್ದು ಎಂದು ನಾವು ಟ್ರೈ ಮಾಡ್ತಾ ಇದ್ರೆ ನೀವು ಗೊತ್ತು ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಾ. ಜೊತೆಗೆ ಸೂರಿ ತಲೆಯಲ್ಲಿ ಸೀತಾಳಿಂದ ರಾಮ್ ಜೀವನ ಹಾಳಾಗ್ತಿದೆ ಅಂತ ಭಾವನೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಯಾರಿಗೋಸ್ಕರ ಇದೆಲ್ಲ? ಇದರ ಹಿಂದೆ ಯಾವುದಾದರೂ ಒಂದು ಒಳ್ಳೆ ಉದ್ದೇಶ ಇದೆ ಅಂತ ನನಗೆ ಕಾಣಿಸ್ತಿಲ್ಲ ಎಂದು ಹೇಳಿದ್ದಾನೆ. ಇನ್ನು ಅಶೋಕನ ಮಾತಿಗೆ ಕೆರಳಿದ ಭಾರ್ಗವಿ, ಇದು ನನ್ನ ಮನೆ ವಿಚಾರ, ನಿನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಇದರಿಂದ ದೂರವಿರು ಎಂದು ಹೇಳುತ್ತಾಳೆ. ಅದಕ್ಕೆ ತಿರುಗೇಟು ನೀಡಿದ ಅಶೋಕ್, ಈ ವಿಷಯ ನನಗೆ ಸಂಬಂಧವಿದೆ, ಇದು ನನ್ನ ಗೆಳೆಯನ ವಿಚಾರ, ನನ್ನ ಗೆಳೆಯನಿಗೆ ಏನಾದರೂ ತೊಂದರೆ ಆದ್ರೆ ಅವನಿಗೂ ನಿಮ್ಗೂ ಅಲ್ಲ, ನನಗೂ ನಿಮ್ಗೂ ಶುರುವಾಗುತ್ತೆ ಎಂದು ಹೇಳಿದ್ದಾನೆ. ಇದಕ್ಕೆ ಭಾರ್ಗವಿ, ಏನು ಶುರುವಾಗುತ್ತೆ? ಗಾದೆ ಕೇಳಿದೀಯಾ? ಕೈಲಾಗದವನು ಮೈಯೆಲ್ಲ ಪರಚ್ಕೊಂಡಂತೆ, ಆ ತರ ಮೈಯೆಲ್ಲ ಪರಚ್ಕೋಬೇಕಾಗುತ್ತೆ, ನನ್ನ ತಂಟೆಗೆ ಬರಬೇಡ ಎಂದು ಹೇಳಿದ್ದಾಳೆ. ಇದರಿಂದ ಕೆರಳಿದ ಅಶೋಕ್, ರಾಮ್ನ ಮಗ ಅಂತೀರಾ, ಆ ಮಗನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಎಂದು ಕೇಳುತ್ತಾನೆ. ಆಗ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ರೆ ನಿನ್ನ ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗುತ್ತೆ ಎಂದು ಭಾರ್ಗವಿ ಬಾಯಿ ತಪ್ಪಿ ಹೇಳ್ತಾಳೆ. ಈ ಮಾತಿನ ಮರ್ಮವನ್ನ ಅರಿತ ಅಶೋಕ್, ಏನಂದ್ರೆ ನೀವು ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗುತ್ತಾ ಅಂತನ? ಅಂದ್ರೆ ನೀವು ಈಗಲೇ ಯಾರಿಗೋ ಗುರಿ ಇಟ್ಟಿದ್ದೀರಿ ಅಂತ ಆಯ್ತು. ಸಿಹಿಗೆ ಹೀಗೆ ಆಗೋದಕ್ಕೆ ಕಾರಣ ಯಾರು ಎಂದು ಅಶೋಕ ಪ್ರಶ್ನಿಸುತ್ತಾನೆ. ಸದ್ಯ ಈ ಪ್ರಶ್ನೆಗೆ ಭಾರ್ಗವಿ ಏನು ಉತ್ತರ ಕೊಡುತ್ತಾಳೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ.